NKS ಟಿವಿ ಕನ್ನಡ, ನಿಮಗಾಗಿ, ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ. ನಮಸ್ಕಾರ ವೀಕ್ಷಕರೇ, NKS ವಾಹಿನಿಗೆ ಸ್ವಾಗತ. ನಾನು ಮಹೇಶ್ ಕವಳಿ. ಪ್ರಜಾಪ್ರಭುತ್ವವನ್ನು ಇಂದಿನ ಸರ್ಕಾರಗಳು ಕಗ್ಗೊಲೆ ಮಾಡುತ್ತವೆ ಎಂದು ಸುಭಾ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷ ಮಾಲ್ಜಿ ಆರೋಪ. ಇಲ್ಲಿ ಪ್ರಜೆಗಳು ಮುಕ್ತ ಪ್ರಜೆಗಳಂತ ಹೇಳಿ ಹೋದ್ರು. ಯಾವುದೋ ಒಂದು ಫಂಕ್ಷನ್ ಒಳಗೆ ತಪ್ಪು ಒಪ್ಪು ಅರಿಯದೆ ಅದರಲ್ಲಿ ಯಾರು ಒಬ್ಬ ಜಯ ಅಂದುಬಿಟ್ರೆ ಎಲ್ಲರೂ ಜಯ ಅಂದುಬಿಡ್ತಾರ. ಅದನ್ನ ಇವತ್ತಿಗಾದ್ರೂ ಆ ಕಾರ್ಯಕ್ರಮದಿಂದ ಆಗಿಲ್ಲ. ಇದು ಒಂದು ಸತ್ಯದ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಇವತ್ತು ಅದನ್ನ ರಾಜಕಾರಣಿಗಳು ಸದುಪಯೋಗ ಮಾಡಿಕೊಂಡ್ರು. ಈಗ ಪ್ರಜೆಗಳಿಗೆ ಮಾತ್ರ ಜಯ ಅಂದಿದ್ದು ಖರೆ ಆಯ್ತು. ಇದಕ್ಕೆ ನಾವು ಪ್ರಜೆಗಳಿಗೆ ಬಹಿರಂಗ ಸಭೆ ಕರೆದಂತ ಅವಾಗ ಪ್ರಜೆಗಳಿಗೆ ಬಹಿರಂಗ ಸಭೆ ತೆಗೆದ್ರು. ಬಹಿರಂಗ ಕರೆದು ಕೊಡೇನ ಏನಪ್ಪ, ನಾವು ரொம்ப ಖುಷಿ ನೀವು ಕಡೆಯಿಂದ ಆರಿಸಿ ಬಂದ್ವಿ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಅಂತಾರಂತ ಹೇಳಿ ಬಿಂಬಿಸಿ ಅವ್ರಿಗೆ ಹುರಿದು ಬಿಟ್ಬಿಟ್ರು. ಆದರೆ ரொம்ப ಖುಷಿ ಪ್ರಜಾಪ್ರಭುತ್ವ ಈ ರಾಜಕೀಯ ಇದು ಒಂದು ಸ್ವಾರ್ಥದ ರಾಜಕೀಯ, ಬಹಳ ಡೇಂಜರ್ ರಾಜಕಾರಣ ಮಾತುಗಳನ್ನ ಖಡಾಖಂಡಿತವಾಗಿ ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ. ನಾವು ಇವತ್ತು ಪ್ರಜಾಪ್ರಭುತ್ವ ಚಿಂತನೆಯನ್ನು ಮಾಡ್ಕೋಬೇಡ್ರಿ. ಪ್ರಜಾಪ್ರಭುತ್ವ ಚಿಂತನೆ ಅದು ಯಾವ ರೀತಿ ರಕ್ಷಣೆ ಮಾಡ್ಬೇಕಂತಂದ್ರೆ ಪ್ರಜಾಪ್ರಭುತ್ವ ಸಂರಕ್ಷಣೆ ಸುವ್ಯವಸ್ಥೆ ಕಾನೂನು ರಚನೆ ಮಾಡಬೇಕು. ಸುವ್ಯವಸ್ಥೆ ಕಾನೂನಲ್ಲಿ ಖುಲ್ಲಾ ಮಾಡಿ ನಾವು ಹೇಳ್ಕೊಡ್ತೀವಿ. ಸುವ್ಯವಸ್ಥೆ ಕಾನೂನು ಅಂದ್ರೆ ಏನನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಹೇಳ್ಕೊಡ್ತೇವೆ. ಮಾತುಗಳನ್ನ ಇವತ್ತು ಖಡಾಖಂಡಿತ ಹೇಳ್ತಾ ಇದ್ದೀವಿ. ನೀವು 74 ವರ್ಷದಿಂದ ರಾಜಕೀಯ ಮಾಡ್ಕೊಂತ ಬಂದಿದ್ದೀರಲ್ಲ, ಯಾವ ರೀತಿಯ ನಮ್ಮ ರಾಷ್ಟ್ರ ಸುಧಾರಣೆ ಮಾಡ್ಕೊಂತ ನೀವು ಬಂದಿದ್ದೀರ ಅನ್ನೋ ಮಾತುಗಳನ್ನ ಇವತ್ತು ಖಡಾಖಂಡಿತ ಮಾಡಿ ಕೇಳುವಂತ ಪ್ರಶ್ನೆ ಬಂದಿದೆ. ಇವತ್ತು ಪ್ರಧಾನಮಂತ್ರಿಗಳೇ, ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಸರ್ವೋಚ್ಚ ನ್ಯಾಯಾಲಯ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ರಾಷ್ಟ್ರಪತಿಗಳೇ, ನಿಮ್ಮಲ್ಲಿ ನಾನು ವಿನಂತಿಕೊಂತೀನಿ, ನನ್ನ ಮಾತನ್ನು ಇವತ್ತು ಆಲಿಸ್ರಿ. ಎಲ್ಲ ಪಕ್ಷಗಳು ಅಧಿಕಾರದಲ್ಲಿ ಇರಬಹುದು, ಅಧಿಕಾರದಲ್ಲಿ ಇರಲಿಕ್ಕಿಲ್ಲ. ಎಲ್ಲ ಪಕ್ಷಗಳು ರದ್ದುಪಡಿಸ್ರಿ. ಎಲ್ಲರೂ ರಾಜಕಾರಣಿಗೂ ಮನೆ ಕಳಿಸ್ರಿ. ಮುಂದೆ 5 ವರ್ಷಕ್ಕೊಮ್ಮೆ ಹೊಸ ಜನರನ್ನ ನೇಮಕ ಮಾಡಬೇಕು. ಮುಂದೆ 2 ಚಿಹ್ನೆಗಳ ಮಾತ್ರ ಬರ್ತಾವ. ಯಾವ ಅಂದ್ರೆ ಒಂದು ಸೂರ್ಯ, ಒಂದು ಚಂದ್ರ. ಇವು 2 ಚಿಹ್ನೆಗಳು. ಚುನಾವಣೆ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಏನ್ ಮಾಡಿದ್ರೆ ಏನಾಗ್ತೈತೆ ಡಿಟೇಲ್ ಮಾಹಿತಿಯನ್ನು ನಾವು ನಿಮಗೆಲ್ಲ ಹೇಳ್ಕೊಡ್ತೀವಲ್ಲ. ಮಾತುಗಳನ್ನ ಇವತ್ತು ಖಂಡಿತವಾಗಿ ನಿಮಗೆ ಹೇಳಿಕೊಳ್ಳಿಕ್ಕೆ ಹಚ್ತಾ ಇದ್ದೀವಿ. ನಾವು ಇವ ಕಸ ಬಂಡೂರು ವಿಷಯವಾಗಿ ಇವತ್ತು ಹಿಂದೇಟು ಹಾಕುಂತ ಹೊಂಟು ಬಿಟ್ಟಿದ್ದಾರೆ. ಇವತ್ತು ರೈತರು ಕಂಗಾಲಾಗ್ತಾ ಇದ್ದಾರೆ. ಸಾಕಷ್ಟು ಹೋರಾಟ ಮಾಡಿದ್ರು, ನಾವು ಸಾಕಷ್ಟು ಹೋರಾಟ ಮಾಡಿದ್ರು. ಯಾವುದು ಕೂಡ ಇವತ್ತಿನ ದಿವಸ ನೀವುಗಳು ಅದನ್ನ ಕಸ ಬಂಡೂರು ವಿಷಯವನ್ನ ಇವತ್ತಿಗೂ ನೀವು ಮನವರಿಕೆ ಮಾಡ್ಕೊಳ್ಳಿಲ್ಲ ಅನ್ನೋ ಖಂಡನೆ ಮಾತುಗಳನ್ನ ಹೇಳ್ತಾ ಇದ್ವಿ. ಮತ್ತು 3 ವರ್ಷಗಳ ಮನೆಗಳ ಕರ 25 ರೂಪಾಯಿ, ಅಂಗಡಿಗಳ ಕರ 30 ರೂಪಾಯಿ, 3 ವರ್ಷಕ್ಕೊಮ್ಮೆ ಹೆಚ್ಚು ಅಂತಂದು ಏನಿದು ನೀವು ಮಾಡ್ತಾರೆ ಎಂದು ನಿಮಗೆ ಯಾರು ಹೇಳಲಿಕ್ಕೆ ಎಷ್ಟು ದುಡ್ಡಿದ್ದು ನಿಮ್ಗೆ ಸಾಲಿ ಬರ್ತದ ನಿಮಗೆ? ಎಲ್ಲ ರಾಜಕಾರಣಿಗಳೇ, ನೀವು ಗಮನ ಇಟ್ಟು ಕೇಳಿ. ಜನರನ್ನ ಸುಲಿಗೆ ಮಾಡುವಂತೆ ವಸ್ತುಗಳಿಗೆ ನೀವು ಹಂಚು ಬಿಟ್ಟಿದಂತ ಖಡಾಖಂಡಿತ ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಯಾವುದೂ ಸುಧಾರಣೆ ಇಲ್ಲ. ಪ್ರತಿಯೊಂದು ಬೆಲೆಗಳು ಏರಿಕೆ ಕೇಳ್ತಾ ಇದ್ವಿ. ಬಡ ಜನರನ್ನ ಏನಾದ್ರು ನೀವು ಅದರ ಬಗ್ಗೆ ಆಲಿಸಿದ್ದೀರಾ? ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀರಾ? ನಮಗಪ್ಪ ಅಧಿಕಾರವನ್ನು ಸಿಕ್ಕರೆ ಸಾಕು ಅನ್ನೋ ಮಟ್ಟಿಗೆ ನೀವು ಬೆಳೆದ್ಬಿಟ್ರೆ ಅನ್ನೋ ಮಾತುಗಳನ್ನ ಇವತ್ತು ಖಂಡಿತವಾಗಿ ಹೇಳುವಂತ ಮಾತುಗಳನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ. ನಾವು ನಡೀತೈತೆ. ಕೂಡಲೇ ಪ್ರಧಾನಮಂತ್ರಿಗಳು ಗಜೇಂದ್ರಗಡ ಪಟ್ಟಣಕ್ಕೆ ಒಂದು ಮಾರುಕಟ್ಟೆ ಇಲ್ಲದಿರೋದು ಅತ್ಯಂತ ದುರಂತ. ಈ ಕುರಿತು ಸಾರ್ವಜನಿಕರು ಏನ್ ಹೇಳಿದರೆ ಕೇಳೋಣ ಬನ್ನಿ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಗಜೇಂದ್ರಗಡದಲ್ಲಿ ಮಂಗಳವಾರ ಬಂತಂದರೆ ಸಾಕು, ಜನ ಸಾಗರವೇ ಸಾಗರ. ಇಂತಹ ಒಂದು ಗಜೇಂದ್ರಗಡ ತಾಲೂಕಿನಲ್ಲಿ ಸರಿಯಾದ ರೀತಿ ಮಾರುಕಟ್ಟೆ ಇಲ್ಲ. ಮಾರಾಟರು ಯಾವ ರೀತಿ ರೋಡಿನಲ್ಲಿ ಮಾರಾಟ ಮಾಡ್ತಾರೆ, ಎಷ್ಟು ವರ್ಷದ ನಂತರ ರೋಡಿನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದು ನೋಡೋಣ ಬನ್ನಿ.
ಸರ್, ಗಜೇಂದ್ರಗಡ ತಾಲೂಕು ಆದರೂ ಕೂಡ ಮಾರುಕಟ್ಟೆ ಆಗಿಲ್ಲ ಸರಿಯಾದ ರೀತಿ. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಮಾರುಕಟ್ಟೆ ನಾನು ಸಾರ್ವಜನಿಕರು, ವ್ಯಾಪಾರಸ್ಥರು, ಬೀದಿ ವ್ಯಾಪಾರಸ್ಥರು ಇಲ್ಲಿ ಮಾಡ್ತಕ್ಕಂಥ ತೊಂದರೆಗೆ ಈಡಾಗ್ತಕ್ಕಂಥ ಒಂದು ನೋವಾಗ್ತಿದೆ. ಇದು ಇಡೀ ಗಜೇಂದ್ರಗಡ ಅನ್ನೋದು ಸುಂದರವಾದ ಒಂದು ಗಜೇಂದ್ರಗಡ ನಗರ ತಾಲೂಕಾಗಿರ್ತಕ್ಕಂಥ ಗಜೇಂದ್ರಗಡ ನಗರ ಇದು. ಈ ತಾಲೂಕಾದರೂ ಕೂಡ ಒಂದು ಮಾರ್ಕೆಟ್ ಇಲ್ಲ ಅಂತಂದರೆ ನಮಗೆ ನೋವಿನ ಒಂದು ಸಂಗತಿ ಆಗ್ತಕ್ಕಂಥ ಒಂದು ವಿಷಯ. ಹಾಗಾಗಿ ಇಂದು ಗಜೇಂದ್ರ ನಗರ ಭಾಳ ಸುಂದರವಾದಂಥ ನಗರವನ್ನು ಬೆಳೆದಿರ್ತಕ್ಕಂಥ ಗಜೇಂದ್ರಗಡ ನಗರ, ಈ ನಗರದಲ್ಲಿ ಒಂದು ಮಾರ್ಕೆಟ್ ಇಲ್ಲ ಅಂತಂದರೆ ಇದು ನಾಚಿಕೆ ಆಗುವಂಥ ವಿಷಯ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾ ಇದ್ದೀನಿ. ಪುರಸಭೆ ಆಡಳಿತ ಸಿಬ್ಬಂದಿ ಆಗಿರ್ಬೋದು ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಬಹಳ ರಸ್ತೆಯಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಕೂಡ ತೊಂದರೆ ಆಗ್ತಕ್ಕಂಥ ಮತ್ತು ಇಲ್ಲಿ ಟ್ರಾಫಿಕ್ ಆಗೋದರಿಂದ ಇಲ್ಲಿ ಜೋಡ ರಸ್ತೆಯಿಂದ ಟ್ರಾಫಿಕ್ ಜನರಿಗೆ ಅಡ್ಡಾಡುವಂಥ ಒಂದು ತೊಂದರೆ ಆಗ್ತಿದೆ. ಈ ತೊಂದರೆ ಆಗುವನ್ನು ನಿಭಾಯಿಸಬೇಕಂತಂದರೆ ಒಂದು ಸುಂದರವಾದ ಈ ತಾಲೂಕಾಗಿರ್ತಕ್ಕಂಥ ಗಜೇಂದ್ರಗಡ ನಗರದಲ್ಲಿ ಬಹಳ ಮುಗ್ಧವಾದಂಥ ಒಂದು ಸುಂದರ ಒಂದು ನಗರವನ್ನು ಮಾರ್ಕೆಟ್ ಮಾಡಬೇಕು ಮತ್ತು ಪುರಸಭಾ ಆಡಳಿತಾಧಿಕಾರಿಗಳಿಗೆ ಒತ್ತಡ ಹಾಕ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಶಾಸಕರಾಗಿರ್ತಕ್ಕಂಥ ಅವರು ಕೂಡ ತಕ್ಷಣ ಇದನ್ನು ಮಾರ್ಕೆಟವನ್ನು ಒಂದು ಸುಂದರವಾದ ಮಾರ್ಕೆಟವನ್ನು ಮಾಡಬೇಕು. ಮಾಡಲಿಲ್ಲ ಅಂದರೆ ನಾನು ಶಾಸಕರ ಮನೆ ಮುಂದೆ ಧರಣಿ ಕುದುರಬೇಕಾಗ್ತದೆ ಮತ್ತು ಪುರಸಭೆ ಆಡಳಿತ ಅಧಿಕಾರಿಗಳ ವಿರುದ್ಧ ನಾನು ಖಂಡನೆ ಮಾಡಬೇಕಾಗ್ತದೆ. ತಕ್ಷಣ ಬಹಳ ವರ್ಷದಿಂದ ಇದು ಆಗಲಾರ್ದಂಥದ್ದು ನೋವಿನ ಸಂಗತಿ. ಇದು ಮಾರ್ಕೆಟ್ ಇಲ್ಲ ಅಂತಂದರೆ ಈ ಗಜೇಂದ್ರಗಡ ಇಂಥ ಒಂದು ಸುಂದರವಾದ ಬೆಳೆದಿರ್ತಕ್ಕಂಥ ನಗರಕ್ಕೆ ಇಂಥ ಒಂದು ಮಾರ್ಕೆಟ್ ಇಲ್ಲ ಅಂತಂದರೆ ಇದು ಪುರಸಭೆ ಆಡಳಿತಕ್ಕೂ ನಾಚಿಕೆ ಆಗಬೇಕು ಮತ್ತು ಇಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ತಕ್ಷಣ ಇದನ್ನು ಮಾರ್ಕೆಟ್ ಮಾಡಬೇಕು. ಗಜೇಂದ್ರ ನಗರದಲ್ಲಿ ಇಲ್ಲಿ ಬಂದಿರೋ ಜೋಡ ರಸ್ತೆಯಲ್ಲಿ ಜನ ಇವತ್ತು ಅಡ್ಡಾಡುವಂಥ ಒಂದು ವ್ಯಾಪಾರಸ್ಥರಿಗೂ ತೊಂದರೆ ಮತ್ತು ಇಲ್ಲಿ ಏನು ಲಾರಿಗಳಾಗಲಿ ಅಥವಾ ಬೈಕ್ಗಳಾಗಲಿ ಇವೆಲ್ಲ ಅಡ್ಡಾಡುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ. ಅದಕ್ಕೆ ಈ ತೊಂದರೆ ಆಗಬಾರ್ದು ಅಂತಂದರೆ ತಕ್ಷಣ ಮಾರ್ಕೆಟ್ ಮಾಡಬೇಕು ಅನ್ನುವಂತಕ್ಕಂಥ ಶಾಸಕರಿಗೆ ಮತ್ತು ಪುರಸಭಾ ಆಡಳಿತಕ್ಕೆ ನಾನು ಒತ್ತಡ ಹಾಕ್ತೇನೆ ಅಂತ ನನ್ನ ಮನವಿ ಇದು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಮಹೇಶ್ ಕವರ್ಕಿ. ಇನ್ನಷ್ಟು ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆ. ಅಲ್ಲಿವರೆಗೂ ನೋಡ್ತಾರೆ NKS ನ್ಯೂಸ್ ಟಿವಿ ಕನ್ನಡ. ನಮಸ್ಕಾರ. NKS ಟಿವಿ ಕನ್ನಡ, ನಿಮಗಾಗಿ, ನಿಮ್ಮ ಸೇವೆಗಾಗಿ ಇದು ನಿರಂತರ ಕಾರ್ಯಪಡೆ.